ಅಲಗಣ ಶಂಕರಜ್ಜ, ದಿನಾಲು ನಮ್ ಜೊತೆ ಇವನು ಹಾಲಾಕಕ್ಕೆ ನಮ್ ಜಗಣ ಬರ್ತಿದ್ನಪ್ಪ. ಯಾಕೆ ಇವತ್ತು ಬರ್ಲಿಲ್ವಲ್ಲ? ಇಷ್ಟೊತ್ತಾದ್ರೂ ಎಲ್ಲೋಗಿದ್ದಾನೆ? ಏನ್ ಇವತ್ತು ಏನು ಡೈರಿಗೆ ನಾಲ್ಗಿಲ್ ಹಾಕ್ತಾನ ಹಾಕಲ್ಲ ಇವತ್ತು? ಅದೇ ಅಪ್ಪ, ನನಗೂ ಗೊತ್ತಿಲ್ಲ ಕಳ್ಳ ರಂಗಜ್ಜ. ದಿನಾದ್ರೂ ನೀಟದಿಗೆ ನಮ್ ಜೊತೆನೆ ಬರೋನು. ಇಲ್ಲಾಂದ್ರೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ತಡ ಆದ್ರೆ ಇನ್ನೇನ್ ನಾವು ವಾಪಸ್ ಹೋಗೋ ಅಷ್ಟರಲ್ಲಿ ಅರ್ಧ ದಾರಿಲೆಲ್ಲ ಸಿಗವನಪ್ಪ. ಏನ್ ಇವತ್ತು ಕಾಣಿಸ್ತಾನೆ ಇಲ್ವಲ್ಲ? ಎಲೆ 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 ಲೇ ಲೇ ರಂಗಜ್ಜ, ಇವತ್ತು ಅವ್ರ ನೆಂಟ್ರ ಮನೇಲಿ ಎಲ್ಲ ಜಾತ್ರೆ ಐತಂತ ಹೇಳ್ತಿದ್ದ ಕಳ್ಳಿ. ಅಲ್ಲಿ ಹೋಗಿದ್ದಾನ ಸಾಮಾನ್ಯಕ್ಕೆ. ಹ್ಞೂ, ಜಾತ್ರೆಗೆ ಹೋಗಿದ್ದಾನ ಹಂಗಾರೆ. ಅದಕ್ಕೆ ಮತ್ತೆ ಕಾಣಿಸ್ಲಿಲ್ಲ. ಮತ್ತೆ ಮತ್ತೆ ಮನೆ ಕಡೆ ಎಲ್ಲ ಯಾರು ನೋಡ್ಕೊಂತಿದಾರ? ಮತ್ತೆ ಮಂತವ ಹಸ್ಗಳನ್ನೆಲ್ಲ, ಕರುಗಳು ಹಸ್ಗಳು ಟಗರು ಒಂದ್ 2-3 ಟಗರು ಬೇರೆ ತಗೊಂಡ್ಬಂದಿದ್ದಾನೆ. ಮಂತವೆಲ್ಲ ಯಾರು ನೋಡ್ಕೊಂತಿದಾರ ಹಂಗಾರೆ? ಅವ್ರ ಅಪ್ಪ ಇಲ್ವಲ್ಲ? ಅವ್ನ ಜಗಣ್ಣರಪ್ಪ. ಅವ್ರ ಅಪ್ಪ ಏನೋ ಎಲ್ಲ ನೋಡ್ಕೊಳುತ್ತೆ. ಹಂಗೇನಾದ್ರು ಹೊರಗಡೆ ಎಲ್ಲಾರು ಹೋಗೋದಿದ್ರೆ ಅವ್ರ ಅಪ್ಪ ಏನೋ ಎಲ್ಲ ನೋಡ್ಕೊಳುತ್ತೆ. ಅಯ್ಯೋ, ಅವ್ರ ಅಪ್ಪ ಚೆನ್ನಾಗಿ ಕೆಲಸ ಮಾಡಿದ್ಕಣವು. ಹಾಲು ಕರೆದು ಹಾಲು ಹಾಕಿ ಅಲ್ಲೇ ಹಸ್ಗಳಿಗೆಲ್ಲ ಮೇವೆಲ್ಲ ಕುಯ್ಕೊಂಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಡುತ್ತೆ ಪಟ 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 ಅಂತ. ಇವನ್ ಸಾಮಾನ್ಯಕ್ಕೆ ನನ್ನ ಪ್ರಕಾರ ನಾವು ಡೈರಿಗೆ ಹೋಗಿ ಹಾಲಾಕ್ ಬರೋಕ್ಕಿಂತ ಮುಂಚೆನೇ ಅವ್ರ ಅಪ್ಪ ಬಂದ್ಬಿಟ್ಟು ಹಾಲಾಕ್ ಹೋಗ್ಬಿಟ್ಟಿರುತ್ತೆ ಸಾಮಾನ್ಯಕ್ಕೆ. ಸಿಕ್ಕಾಪಟ್ಟೆ ಸ್ಪೀಡ್ ಕಣಪ್ಪವು. ಹಂಗನ್ನು ಮತ್ತೆ ನಾನು ಆದ್ರೂ ಅವಾಗ್ಲಿಂದಾನು ಯೋಚನೆ ಮಾಡ್ತಿದ್ದೀನಿ, ಎತ್ಲಾಗ ಹೋದ ನಮ್ ಜಗಣ್ಣ ಬರ್ಲೇ ಇಲ್ವಲ್ಲ ಇವತ್ತು ಹಾಲಾಕಕ್ಕೆ ನಮ್ ಜೊತೆ. ದಿನಾಲು ಇಷ್ಟೊತ್ತಿಗೆ ಸಿಗವನಲ್ಲ ಅಂತ ನಾನು ಆದ್ರೂ ಮನ್ಸಲ್ಲಿ ಹಂಗೆ ಅನ್ಕೊಂಡ್ ಬಂದೆ. ಸರಿ ಕಣಿ, ಇರ್ಲಿ ಬಿಡು. ನಡಿ, ಬೇಗ ಹೋಗೋಣ. ರೇ ಶಂಕರಜ್ಜ, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಳ್ಳಿ. ನಾಳೆ ತಿಪ್ಟೂರಿಗೆ ಹೋಗಿ ಬರ್ತೀಯಲ್ಲ, ಒಂದಿಟ್ಟು ಕೆಲ್ಸಗಳಿದಾವೆ. ಇಲ್ಕೊಂಡ್ ಹೋಗಪ್ಪ. ನೀನು ಹೋಗೋಣಂತ ಹೇಳ್ಬಿಡ್ತೀಯ, ಆಮೇಕಿಂದ ನೀನು ಬರಲ್ಲ ಏನಿಲ್ಲ. ನಾನು ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ನೀನು ಹೇಳಿದಿ ಅಂತ ನಿನ್ ಜೊತೆ ಬರೋಣಂತ ನಾನು ಎಲ್ಲ ರೆಡಿಯಾಗಿ ನಿಂತಿರ್ತೀನಿ. ಆಮೇಕಿಂದ ಬಂದ್ಬಿಟ್ಟು ಇಲ್ಲ ಕಳ್ಳಿ ಶಂಕರಾಜ, ಇವತ್ತು ಹೋಗೋದು ಬೇಡ, ನಾಳೆ ಹೋದ್ರೆ ಆಗುತ್ತೆ, ನಾಡ್ದು ಹೋದ್ರೆ ಆಗುತ್ತೆ, ಮುಂದಿನ ವಾರ ಹೋದ್ರೆ ಆಗುತ್ತೆ, ಮುಂದಿನ ತಿಂಗಳು ಹೋದ್ರೆ ಆಗುತ್ತೆ ಅನ್ಕೊಂಡು ಸುಮ್ಮನಾಕ್ಸ್ಬಿಡ್ತೀಯ. ಇಲ್ಲಪ್ಪ ಸ್ವಾಮಿ, ನೀನೇ ಹೋಗಿ ಬಂದ್ಬಿಡು. ನಾನಂತೂ ನಿನ್ನ ಜೊತೆ ಎಲ್ಲೂ ಬರಲ್ಲ. ಮೊನ್ನೆನೂ ಹಂಗೆ ಮಾಡಿದೆ. ಹೋದ ವಾರ ತಿಪ್ಟಿಗೆ ಹೋಗಿ ಬರಂಕಳ್ಳ ಶಂಕರಾಜ ಅಂತ ಹೇಳ್ಬಿಟ್ಟು ಆಮೇಕಿಂದ ನಾನು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮಂತಾವ ಕೆಲಸಗಳೆಲ್ಲ ಬಿಟ್ಬಿಟ್ಟು ನಮ್ಮ ರಂಗಜ್ಜ ಹೇಳಿದಾನಲ್ಲ ಹೋಗೋಣ ಅವನ ಜೊತೆ ಅಂತ ನಾನು ರೆಡಿಯಾಗಿ ನಿಂತಿದ್ದೀನಿ. ಆಮೇಕಿಂದ ಹೇಳ್ಬಿಟ್ಟಲ್ಲಪ್ಪ ನೀನು ಬಂದ್ಬಿಟ್ಟು ಇಲ್ಲಪ್ಪ ಸ್ವಾಮಿ ನಾನಂತೂ ಬರಲ್ಲ, ನೀನು ಹೋಗು. ಲೇ ಶಂಕರಾಜ, ಇಲ್ಲಿ ಕೇಳ, ಇಲ್ಲಿ ಒಂದಿಟ್ಟು. ಓಹೋ, ಒಳ್ಳೆ ಚಿಕ್ಕ ಮಕ್ಳು ಮುನಿಸ್ಕೊಬೇಡ. ಇಲ್ಲಿ ಕೇಳಿಲ್ಲಿ, ನಾನೇನು ಬೇಕು ಅಂತಾನೆ ಅವತ್ತೇನು ತಿಪ್ಟೂರಿಗೆ ನಿನ್ಗೆ ಕರ್ಕೊಂಡು ಹೋಗ್ದಲೆ ಉಳಿಸ್ಕೊಳ್ಳಿಲ್ಲ, ಸುಮ್ಕಿರೋ. ಅಯ್ಯೋ ಅಯ್ಯ, ನನ್ ಬಗ್ಗೆ ಗೊತ್ತಿದ್ದು ನೀನು ತಿರ್ಗಾ ನೀನು ಮುನಿಸ್ಕೊಳ್ತೀಯಲ್ಲ ಶಂಕರಾಜ. ಏನ್ ಮಾಡೋಣ? ಅಲ್ಲೇ ತಿಪ್ಟೂರಿಗೆ ನಿನ್ ಜೊತೆ ಬರೋಣ ಅಂತ ನಿಂತಿದ್ನೆ ಕಣಪ್ಪ. ಅಷ್ಟ್ರಲ್ಲಿ ಗೊಬ್ಬರ ಚೆಲ್ಲೋರು ಬಂದ್ಬಿಟ್ರು ತೋಟಕ್ಕೆ. ಅವರು 2 ದಿವಸ ಬಿಟ್ಕೊಂಡು ಬರ್ತೀವಂತ ಹೇಳೋರು ಸಡನ್ ಆಗಿ ಬಂದೇ ಬಿಟ್ರು. ಕೆಲಸ ಬೇರೆ ಕಡೆ ಎಲ್ಲೂ ಇಲ್ಲ ಕಣಜ್ಜ, ಅದಕ್ಕೆ ಬಂದೇ ಬಿಟ್ರು. ಇವತ್ತೇನೇ ಗೊಬ್ಬರ ಚೆಲ್ತೀವಿ ನಡಿ ತೋಟದ ಹತ್ರ ಅಂತ ಹೇಳ್ಬಿಟ್ರು. ಅವಾಗ ಇನ್ನೇನಪ್ಪ ಮಾಡೋಣ? ಅದಕ್ಕೋಸ್ಕರ ಅತ್ಲಾಗಿ ಬಂದಿರೋರು ಕೆಲಸ ಅವರು ಸಿಗದೇ ಇಲ್ಲ. ಸದ್ಯ ನನಗೆ ಹೇಳೋದಕ್ಕಿಂತ ಮುಂಚೆನೆ ಬಂದ್ಬಿಟ್ರು ಅಂತ ಖುಷಿ ಆಗತ್ಲಾಗಿ ಹೋಗಿ ಅವತ್ತು ಕೆಲಸ ಮಾಡಿಸ್ಬಿಟ್ಟೆ ಕಣ ಶಂಕರಾಜ. ಹಂಗಾಗಿ ನಿನ್ ಜೊತೆ ಅವತ್ತು ತಿಪ್ಟೂರಿಗೆ ಬರೋದಕ್ಕೆ ಆಗ್ಲಿಲ್ಲಪ್ಪ. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ ಈಗ? ನಾನೇನಕ್ಕೂ ಬೇಜಾರು ಮಾಡ್ಕೊಂಡು ನಾವು? ಅಯ್ಯೋ, ನಾನೇನು ಬೇಜಾರೇನು ಮಾಡ್ಕೊಳ್ತಿಲ್ಲ ಕಣಪ್ಪೋ. ಆಯ್ತು, ನಡಿ ಹೋಗೋಣ ಮನೆ ಹತ್ರ. ಇನ್ನೇನು ನಾಳೆ ಬೆಳಿಗ್ಗೆ ಒಂದು 10-10:30 ರೆಡಿ ಆಗಿರು. ಇಬ್ರಾಳು ಹೋಗಿ ಬಂದ್ಬಿಡೋಣ. ಮತ್ತೆ ನನಗೆ ಬೇಜಾರಾಗುತ್ತಳಲ್ಲೇ ಮತ್ತೆ ನೀನು ಬರಲ್ಲ ಅಂತ ಆಟ ಮಾಡ್ಕೊಂಡು ಕೂತ್ಕೊಂಡಿಯ. ಮತ್ತೆ ರೆಡಿ ಆಗಿರ್ಬೇಕು ಆಟೆಯ. ನೀನು ಏನೇನೋ ಐಟಮ್ಗಳೆಲ್ಲ ತಗೋಬೇಕು, ಸಾಮಾನುಗಳೆಲ್ಲ ತಗೋಬೇಕು, ಕೆಲ್ಸಗಳಿದಾವ ಅಂತ ಹೇಳ್ತಿದ್ದಲ್ಲ. ನಿನ್ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಅತ್ಲಾಗಿ ಬಂದ್ಬಿಡೋಣಂತೆ. ಅವತ್ತು ಹೋಗ್ ಬರಂಕಳ್ಳ ಶಂಕರಾಜ ಅಂತ ಹೇಳ್ಬಿಟ್ಟು ಉಳ್ಕೊಂಬಿಟ್ಟು ನೋಡಿ. ಇವಾಗ ನನಗೆ ಹೇಳ್ತಿರೋದು ಸರಿ, ಇನ್ನೇನು ಮಾಡೋಕ್ಕಾಗುತ್ತತ್ಲಾಗಿ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮುಂದೆ ಇರ್ತಾನೆ. ನಮ್ಮ ಕೆಲಸ ಕಾರ್ಯಕ್ಕೆಲ್ಲನೂ ನನ್ನ ದೋಸ್ತಿ ಬೇರೆ, ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಕರೆದಿದ್ದ ದಿವಸ ಅವನ ಜೊತೆ ಹೋಗಿ ಬರಲೇಬೇಕು ಅತ್ಲಾಗಿ. ಏನು ಕೆಲಸಗಳು ಏನಿದ್ರು ಬಿಟ್ಟು ಹೋಗ್ಲೇಬೇಕು. ಆಯ್ತು ನಡಿಯೋ ಶಂಕರಾಜು. ಓಹೋ, ಏನೋ ಗೊನ ಅನ್ಕಂಡೆ ಹೋಗ್ತಿದ್ಯಾ? ನಡಿ, ಆಯ್ತು ಹೋಗೋಣಂತೆ. ಏನು ಇವನು ಯಾವತ್ತು ಏನೋ ಹಂಗಾರೆ ನಿನ್ ಜೊತೆ ನಾನು ಯಾವತ್ತು ಬಂದೇ ಇಲ್ವಲ್ಲ? ಕರ್ದಿದ್ದ ದಿವಸ ಎಲ್ಲ ಬಂದಿದ್ದೀನಿ ನಿನ್ ಜೊತೆ ತಿಪ್ಟೂರ್ಗಂತೆ. ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಬಾರ್ಲಾರಂಗಜ್ಜ ನನಗೆ ಗೊತ್ತಾಗ್ತಿಲ್ಲ ಅಂತ. ಅವತ್ತು ಮೋಟ್ರ್ ಕೆಟ್ಟೋಗಿತ್ತು, ಮೋಟ್ರ್ ತಗೊಂಡ್ಬರ್ಬೇಕು, ಪೈಪ್ ತಗೊಂಡ್ಬರ್ಬೇಕು, ಕೇಬಲ್ಗಳೆಲ್ಲ ತಗೊಂಡ್ಬರ್ಬೇಕು. ಬಾರ್ಲಾರಂಗಜ್ಜ ಅಂತ ಕರೆದ ತಕ್ಷಣ ಬರಲ್ವಲ್ಲ? ಅಬ್ಬಾ ಎಲ್ಲ ಮರ್ತೋಗ್ಬಿಡ್ತೀಯ ಕಳೆ ನೀನು. ಆಯ್ತು ಬಿಡು, ನಾನು ಒಬ್ನೇ ಹೋಗಿ ಬರ್ತೀನಿ ಕಣಿ. ಹೇಳು ನೋಡು ಹಳೆದೆಲ್ಲ ಹೆಂಗ್ ನೆನಪು ಮಾಡ್ಕೊಂಡು ಹೇಳ್ತಾನಂತ. ನಾನೇನು ಬರಲ್ಲ ಅಂತ ಹೇಳಿದ್ನ ಇವನಿಗೆ.
ಇವನೇನೆ ಕರೆದ್ಬಿಟ್ಟು ಅವತ್ತು ಉಳ್ಕೊಂಬಿಟ್ಟು ಇವಾಗ ನನ್ನ ಮೇಲೆ ರೇಗಾಡಿದ್ರೆ ನಾನೇನು ಮಾಡೋಣ? ಓಹೋ, ಅಲ್ಲ ಇಬ್ರು ಹೋಗ್ತಿದಾರೆ. ಹಾ, ಡೈರಿ ತಾವಳಿಂದ ಮನೆಗೆ ಹೋಗ್ತಿರ್ಬೇಕು ಸಾಮಾನ್ಯಕ್ಕೆ. ಏನ ಜೋರಾಗಿ ಏನೋ ಇಬ್ರಾಳದ್ರು ಮಾತಾಡ್ಕೊಂಡು ಹೋಗ್ತಿದಾರಲ್ಲ, ಏನೋ ಮಾತಾಡ್ಕೊಂಡು ಹೋಗ್ತಿದಾರೆ. ಆ ಮಾತಾಡ್ಕೊಂಡು ನಡಿಲಿ, ನಾನು ಹಿಂದಿಂದೇನೆ ಹೋಗ್ತೀನಿ, ಅವ್ರು ಮುಂದೆ ಹೋಗ್ಲಿ ಇಬ್ರಾಳುನು. ಅದೇನೇನು ಮಾತಾಡ್ತಾರಂತ ಕೇಳಿಸ್ಕೊಂತೀನಿ. ಆಯ್ತು, ನೀನೇನು ಬರ್ಬೇಡ್ಕೊಂಡು ಹೇಳಪ್ಪ. ನಾನೇ ಹೋಗ್ತೀನಿ. ನೀನೇನು ಬರಲೇಬೇಡಪ್ಪ ಸ್ವಾಮಿ. ಸುಮ್ಮನೆ ನೀನು ಬೇಜಾರು ಮಾಡ್ಕೊಳ್ಳೋದು, ಗೊಯ್ಯ 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 ಅಂತ ಮನ್ಸಲ್ಲಿ ಏನೇನೋ ಅಂದ್ಕೊಂಡು ಹೋಗ್ತಿರೋದು ಇವೆಲ್ಲ ಬೇಡವೇ ಬೇಡ. ನನ್ನ ಪಾಡಿಗೆ ನಾನು ಹೋಗಿ ಬರ್ತೀನಿ. ಇನ್ನೊಂದು ದಿವಸ ನೀನು ಎಲ್ಗೂ ಕರಿಬೇಡ ಕಣಪ್ಪ ನನಗೆ. ನಾನು ಏನು ನಿನ್ನ ಜೊತೆ ಎಲ್ಲೂ ಬರಲ್ಲ, ಸರಿನಾ? ಆಗಲ್ಲ. ಅಲ್ಲ ಇಬ್ರಾಳು ಈಟೊತ್ತವರೆಗೂ ಡೈರಿ ತಾವ ಇಬ್ರಾಳು ಕೂತ್ಕೊಂಡು ಬಂದರೆ, ಅಲ್ಲ ತಿರ್ಗಾ ಬಂದ್ಬಿಟ್ಟು ಯಾಕ ಮುನಿಸ್ಕೊಂಡು ಹೋಗ್ತಿದಾರಲ್ಲ, ಏನಾಯ್ತಂತ ಕಾಣ ಇವ್ರು ಇಬ್ರಾಳ್ಗುನು. ಈಟೊತ್ತವರೆಗೂ ಚೆನ್ನಾಗೇ ಬಂದ್ರು, ಅಲ್ಲ ದಾರಿ ಮಧ್ಯದಲ್ಲಿ ಬಂದ ತಕ್ಷಣ ಇಬ್ರಿಗೂ ಒಬ್ರಿಗೊಬ್ರು ಮುನಿಸ್ಕೊಂಡ್ಬಿಟ್ಟಿದಾರಲ್ಲ, ಒಳ್ಳೆ ಚಿಕ್ಕ ಮಕ್ಳು ಮುನಿಸ್ಕೊಂಡಂಗೆ. ಬರ್ರಣ ಪಾನಿಪುರಿ, ಮಸಾಲ್ ಪುರಿ, ಬೋಂಡಾ, ಬಜ್ಜಿ, ಚುರ್ಮುರೆ, ಬಿಸಿ ಬಿಸಿ ಚುರ್ಮುರೆ, ಬಿಸಿ ಬಿಸಿ ಬೋಂಡಾ, ಬಜ್ಜಿ, ಹೀರೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಪಾನಿಪುರಿ, ಮಸಾಲ್ ಪುರಿ, ಸ್ವೀಟ್ ಪುರಿ, ಗೋಬಿ ಮಂಚೂರಿ ಎಲ್ಲ ಸಿಗುತ್ತೆ. ಬನ್ನಿ 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 ಬನ್ನಿ. ಪಾನಿಪುರಿ, ಮಸಾಲ್ ಪುರಿ, ಬೋಂಡಾ, ಬಜ್ಜಿ, ಚುರ್ಮುರೆ. ಆಗಲ್ಲ ಇಲ್ಲಿ ನೋಡಪ್ಪ, ಇಲ್ಲಿ ಯಾರ ಪಾನಿಪುರಿ ಅಂಗಡಿಯವರು ಬಂದ್ಬಿಟ್ಟಿದ್ದಾರೆ. ಘಮ ಘಮ ವಾಸನೆ ಎಲ್ಲಿಂದ ಬರ್ತೈತೆ ಅಂತ ನಾನ್ ನೋಡ್ತಿದೀನಿ. ಆಹಾ, ಬೋಂಡಾ, ಬಜ್ಜಿ, ಚುರುಮುರಿ ಅಂತೆ. ಹೆಂಗಿದ್ರು ನನಗೂ ಹೊಟ್ಟೆ ಹಸಿದೈತೆ. ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ಮಾಡಿಲ್ಲ, ಏನಿಲ್ಲ. ಒಂದ್ ಪ್ಲೇಟ್ ಬೋಂಡಾ, ಬಜ್ಜಿ, ಚುರುಮುರಿ ತಿನ್ಕೊಂಡು ಹೋಗ್ಬಿಡೋಣ. ಘಮ ಘಮ ಅಂತ ಬರ್ತೈತೆ ವಾಸನೆ. ನಾನಂತೂ ಪಾನಿಪುರಿ ಎಲ್ಲ ತಿಂದು ಬಲು ದಿವಸ ಆಗೋಯ್ತು. ಏನ್ಲಪ್ಪ, ಪಾನಿಪುರಿ ಸಿಗುತ್ತಾ ನಿಮ್ಮ ಅಂಗಡಿಲಿ? ಇದೇನಣ್ಣ ನೀನು ನಮ್ಮ ಅಂಗಡಿ ಮುಂದೆ ಬಂದ್ಬಿಟ್ಟು ಹಿಂಗ್ ಕೇಳ್ತಿದ್ದೆ ನೀನು? ನಿನಗೆ ಏನ್ ಬೇಕಿತ್ತಣ್ಣ? ನಿನಗೆ ಬೋಂಡಾ ಬೇಕಿತ್ತ, ಬಜ್ಜಿ ಬೇಕಿತ್ತ, ಪಾನಿಪುರಿ ಬೇಕಿತ್ತ, ಮಸಾಲ್ ಪುರಿ ಬೇಕಿತ್ತ, ದಹಿ ಪುರಿ ಬೇಕಿತ್ತ? ಏನ್ ಬೇಕಿತ್ತು ಹೇಳ್ರಿ ನಿಮ್ಗೆ? ಬಜ್ಜಿಲಿ ಆಲೂಗೆಡ್ಡೆ ಬಜ್ಜಿ ಸಿಗುತ್ತೆ, ಹೀರೆಕಾಯಿ ಬಜ್ಜಿ ಸಿಗುತ್ತೆ, ಕ್ಯಾಪ್ಸಿಕನ್ ಬೋಂಡಾ ಸಿಗುತ್ತೆ. ಯಾವ್ದು ಬೇಕು ನಿಮ್ಗೆ? ಏನ್ ಬೇಕು ಹೇಳ್ರಿ ನಿಮ್ಗೆ? ಇವೆಲ್ಲ ಮಾಡ್ತೀವನ್ನಪ್ಪ ನೀನು. ಹೊರಗಿಲ್ಲ ಕಳ್ಳಪ್ಪ ಹಾಗಾರೆ. ನೋಡೋಣ, ನನ್ಗೆ ಈಗ ಪಾನಿಪುರಿ ಏನ್ ಬೇಡ. ಚುರುಮುರಿ ಬೋಂಡಾ ಕೊಟ್ಬಿಡು ಪಾಪ. ಆಲೂಗೆಡ್ಡೆ ಬಜ್ಜಿ ಕೊಟ್ಬಿಡು. ಆಲೂಗೆಡ್ಡೆ ಬಜ್ಜಿನೋ ಇಲ್ಲ ಮೆಣಸಿಕಾಯಿ ಬಜ್ಜಿನೋ ಕೊಡು. ಒಂದ್ ಪ್ಲೇಟು ಚುರುಮುರಿ ಕೊಟ್ಬಿಡು. ಒಳ್ಳೆ ಖಾರವಾಗಿ ಒಂದ್ ಸ್ವಲ್ಪ ಖಾರ ಚೆನ್ನಾಗಿ ಹಾಕುವ. ಟೇಸ್ಟ್ ಚೆನ್ನಾಗಿರ್ಬೇಕು, ಸಖತ್ತಾಗಿರ್ಬೇಕು. ಟೇಸ್ಟ್ ಚೆನ್ನಾಗಿದ್ರೆ ಇನ್ನೊಂದ್ ದಿವಸ ಬಂದು ಬೇಕಾದ್ರೆ ತಿನ್ಕೊಂಡು ಹೋಗ್ತೀನಿ. ಮನೆಗೂ ಒಂದ್ ಪ್ಲೇಟ್ ಕಟ್ಟಿಸ್ಕೊಂಡು ಹೋಗ್ತೀನಿ ಚೆನ್ನಾಗಿದ್ರೆ. ಒಳ್ಳೆ ಟೇಸ್ಟ್, ಒಳ್ಳೆ ರುಚಿ ಮಾಡುವ. ಅಣ್ಣ, ನೀನ್ ಟೇಸ್ಟಿನ ಬಗ್ಗೆ, ರುಚಿ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಕಣಣ್ಣ. ನಿನ್ಗೆ ನಿನ್ಗೇನೀಗ ಒಂದು ಪ್ಲೇಟ್ ಚುರುಮುರಿ ಬೇಕು, ಒಂದು ಪ್ಲೇಟು ಏನೋ ಮೆಣಸಿಕಾಯಿ ಬಜ್ಜಿ ಬೇಕು, ಅಷ್ಟೇ ತಾನೇ? ನಾನು ಕೊಡ್ತೀನಿ. ಒಂದ್ಸಲಿ ತಿಂದ್ರೆ ನೀನು ನಮ್ಮ ಅಂಗಡಿ ತಗೋ ಇನ್ನೊಂದ್ಸಲಿ ಬರ್ತೀಯ, ಬಂದ್ ತಿನ್ಕೊಂಡು ಹೋಗ್ತೀಯ, ಸರಿನಾ? ಈಗ ಮಸಾಲ್ ಪುರಿ ಬೇಕಾ? ಮಸಾಲ್ ಪುರಿ ಏನಾರ ಬೇಕಿತ್ತ? ಮಸಾಲ್ ಪುರಿ, ಪಾನಿಪುರಿ ಏನಾರ ಬೇಕಾ ನಿನಗೆ? ಇಲ್ಲ ಬೋಂಡಾ ಬಜ್ಜಿ ಮಾತ್ರ ಸಾಕ? ಮೊದ್ಲು ನೀನು ಚುರುಮುರಿ ಕೊಡಪ್ಪ ನೀನು. ಚುರುಮುರಿ ಒಳ್ಳೆ ಖಾರವಾಗಿ ಮಾಡು, ಒಳ್ಳೆ ರುಚಿಯಾಗಿ ಮಾಡ್ಕೊಡು. ಆಮೇಲಿಂದ ನೋಡೋಣಂತೆ ಬೇಕಾರೆ. ಮನೆಗೆ ಒಂದ್ 2 ಪ್ಲೇಟ್ ಮಸಾಲ್ ಪುರಿ ಇಲ್ಲ ಪಾನಿಪುರಿ ಏನಾದ್ರು ಕಟ್ಟಿಸ್ಕೊಂಡು ಹೋಗ್ತೀನಿ. ಸರಿ ಕಣೋಣ, ಆಯ್ತು, ಹಂಗೆ ಮಾಡೋಣಂತೆ ಕಣ್ ಹೇಳ್ರಿ. ತಗೊಳ್ಳೋಣ. ಇದು ಚುರುಮುರಿ ತಗೊಳ್ಳಿ. ಒಳ್ಳೆ ಖಾರವಾಗಿ ಮಾಡಿದೀನಿ, ಒಳ್ಳೆ ಟೇಸ್ಟಿಯಾಗಿ ಮಾಡಿದೀನಿ. ತಗೊಳ್ರಿ, ತಿನ್ರಿ. ಬೋಂಡಾ ಎಷ್ಟು ಬೇಕಣ್ಣ ನಿನಗೆ? ಎಷ್ಟು ರೂಪಾಯ್ದು ಕೊಡ್ಲಿ? 10 ರೂಪಾಯ್ದು ಕೊಡ್ಲಾ, 20 ರೂಪಾಯ್ದು ಕೊಡ್ಲಾ ಬೋಂಡಾ? ಎಷ್ಟೋ ಕೊಡ್ಲಾ ಪಾಪ. ಚುರುಮುರಿ ಒಳ್ಳೆ ರುಚಿ ಆಗೈತ್ ಕಣು. ಒಳ್ಳೆ ಖಾರವಾಗಿ ಚೆನ್ನಾಗಿ ಮಾಡಿದ್ಯಾ. ನಾನು ಹೇಳ್ದಂಗೆನೆ ಮಾಡಿದ್ಯಾ ಕಳ್ಳ ಪಾಪ. ಬಹಳ ರುಚಿ ಆಗೈತೆ. ಈಗ ಮಂತಾವ ತಗೊಂಡು ಹೋಗೋಣ ಅಂದ್ರೆ ಚುರುಮುರಿ ಮನೆಯವರೆಲ್ಲ ತಿನ್ನಂತ ಹೇಳಿದ್ರೆ ಮೆತ್ತಗಾಗಿ ಹೋಗ್ಬಿಡುತ್ತೆ. ಇಲ್ಲಿಂದ ಅಲ್ಲಿ ತಗೊಂಡು ಹೋಗೋ ಅಷ್ಟರಲ್ಲಿ ಈಗಳೆಲ್ಲ ಪಾಪ ಒಂದ್ ಕೆಲಸ ಮಾಡು. ಪಾನಿಪುರಿ ಇಲ್ಲ ಮಸಾಲ್ ಪುರಿ ಒಂದ್ 2 ಪ್ಲೇಟ್ ಕಟ್ಬಿಡು. ಪಾರ್ಸಲ್ ಮಾಡ್ಬಿಡು ಮಸಾಲ್ ಪುರಿನ, ಸರಿನಾ? ಒಂದ್ 20 ರೂಪಾಯಿಂದು ಆಲೂಗೆಡ್ಡೆ ಬಜ್ಜಿ ಪಾರ್ಸಲ್ ಮಾಡ್ಬಿಡು ಹಂಗೆ. ಅಲ್ಲ ಕಣಣ್ಣ, ಆಲೂಗೆಡ್ಡೆ ಬಜ್ಜಿ ಸಾಕಾ? ಕ್ಯಾಪ್ಸಿಕಮ್ ಬಜ್ಜಿ ಬೇಡವಾ? ಕ್ಯಾಪ್ಸಿಕಮ್ ಬಜ್ಜಿ ಸೂಪರ್ ಆಗಿರುತ್ತೆ ಕಣಣ್ಣ, ಸಕ್ಕ ಟೇಸ್ಟಿ ಆಗಿರುತ್ತೆ. ಆಗಪ್ಪ, ಅದೊಂದು 20 ರೂಪಾಯಿಂದ ಹಾಕ್ಬಿಡು ಅತ್ಲಾಗಿ ಕ್ಯಾಪ್ಸಿಕಮ್ ಬಜ್ಜಿನು. ಪಾನಿಪುರಿ, ಮಸಾಲ್ ಪುರಿ, ಬೋಂಡಾ, ಬಜ್ಜಿ, ಚುರುಮುರಿ. ಚುರುಮುರಿ ಮಾತ್ರ ಬಹಳ ರುಚಿ ಆಗೈತೆ. ಒಂದ್ರಿಟ್ಟು ಖಾರ ಜಾಸ್ತಿ ಅನ್ನಂಗಿನೇ ಹಾಕ್ಬಿಟ್ಟಿದ್ದಾನೆ. ನಾನು ಖಾರ ಹಾಕು ಅಂತ ಹೇಳ್ಬಿಟ್ಟೆ ನೋಡು. ಬಾಯಲ್ಲ ಹಂಗೆ ಖಾರ ಅನಿಸ್ತೈತೆ. ಅಗಳ ಓಹೋ, ಅಲ್ಲಿ ಬರ್ತಿರೋದು ನಮ್ ಗೌಡ್ರು ರಂಗಜ್ಜ ಶಂಕರಜ್ಜ ಅಲ್ವಾ? ನಾನು ಹೋಗಿ ಇವ್ರ ತಾವ್ ಸಿಗಾಕೊಂಡ್ಬಿಟ್ಟಲ್ಲಪ್ಪ. ಚುರುಮುರಿ ತಿಂತಿದ್ಯಲ್ಲ, ನಮಗ್ ಬಿಟ್ಬಿಡನೆ ತಿಂತಿದ್ಯಲ್ಲ ಪರಮೇಶಿ ಅಂತ ಅರ್ಧ ಇದ್ ಮಾಡ್ತಾರೆ, ಈಗ ರೇಗಿಸ್ತಾರೆ ನನ್ಗೆ. ನಾನು ಇವಾಗ್ಲೇ ಬರ್ಬೇಕಿತ್ತ.
ಅಲ್ಲ ನಾನು ತಿಂತಿರ್ಬೇಕಾದ್ರೆ ಈ ರಂಗಜ್ಜಾನು ಶಂಕರಜ್ಜ ಈ ಇವ್ರು ಗೌಡ್ರು ಬರ್ಬೇಕಿತ್ತ ಎಂತ ಕೆಲಸ ಆಗೋಯ್ತು ಇವಾಗ. ಯಾವ ಹೇಳಿದ್ರೆ ಹೇಳ್ಕೊಳ್ಳಿ. ನನ್ಗೂ ಚುರುಮುರಿ ತಿನ್ಬೇಕನ್ನಿಸ್ತು, ತಿಂತಿದ್ದೀನಿ. ಹೊಗಳ ಅಲ್ಲಿ ನೋಡ್ರಪ್ಪ, ಅಲ್ಲಿ ನಮ್ಮ ಪರಮೇಶನ್ ನೋಡ್ರು ಅಲ್ಲಿ. ನೀವು ಇದೀರಾ ನೋಡ್ರಿ ಅಲ್ಲಿ. ಡೈರಿ ತಗ ಹೋಗ್ಬಿಟ್ಟು ಹಾಲಾಕ್ ಬಂದು ಸಾಯಂಕಾಲದ ಹೊತ್ತು ಆರಾಮಾಗಿ ಚುರುಮುರಿ ತಿನ್ಕೊಂಡ್ ಕುಂತಿದ್ದ ನೋಡ್ರಿ ಅಲ್ಲಿ. ನೀವು ಏನಾರು ತಿಂದ್ರೆ ತಗೊಂಡ್ರಲ್ಲ, ಏನಾರು ತಿನ್ನನ್ ಬರೋಲ್ಲ ಅಂತ ಹೇಳಿದ್ರೆ ಬೇಡ ಕಣ್ ಬರ್ರಿ ಗೌಡ್ರೆ, ಏನ್ ತಿನ್ನ ಬರ್ರಿ ಗೌಡ್ರೆ ಅಂತ ಹೇಳ್ತೀರಾ ನೋಡ್ರಿ ಅಲ್ಲಿ. ನಮ್ಮ ಪರಮೇಶನ್ ನೋಡ್ ಕಲೀರೋ. ಲೇ ಪರಮೇಶ್ಯ, ಅಬ್ಬಾ ಏನಪ್ಪಾ, ಏನ್ ಚುರುಮುರಿ ತಿಂತ ಕುಂತಿದ್ಯಾನೋ ಎಲ್ಲ. ನೀನೇ ಒಂಥರ ಪುಣ್ಯವಂತ ಕಳ್ ಹೇಳ ಪರಮೇಶ್. ನೀನು ತಲೆನೇ ಕೆಡಿಸ್ಕೊಳಲ್ಲ, ಕೆಲಸ ಮಾಡ್ಕೊಂತೀಯ ಆರಾಮಾಗಿ. ನೀನ್ ಕೆಲಸ ಇರಾಯ್ತು ಅದನ್ನ ಮಾಡ್ಕೊಂಡು ನೋಡಲ್ಲ ಚುರುಮುರಿ ತಿಂತ ಕುಂತಿದ್ದ ನಮ್ಮ ಪರಮೇಶ್. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ. ಅಲ್ಲ ಕಳ ಪರಮೇಶಿಯೇ, ನಮಗ್ ಮಾತಾಡ್ಸೋನಿ ಇಲ್ವಲ್ಲ ನೀನು? ಯಾ ಸುಮುಗ್ ಬಾರ್ ಶಂಕರ ಜಾತ್ಲಾಗಿ ಇವಾಗಿಂದ ಬಂದಿದ್ಯಾ, ಮಾತಾಡ್ಸಿಲ್ಲ ಅಂತ ಹೇಳ್ತಿದ್ಯಾ ನೋಡು. ಏನ್ ಮಾಡೋಣ, ಏನು ಎಲ್ಲ ಕೆಲಸ ಎಲ್ಲ ಮುಗೀತು. ಡೈರಿ ತಗ ಹೋಗ್ಬಿಟ್ಟು ಹಾಲ್ಗಿಲೆಲ್ಲ ಹಾಕಿ ಹಿಂಗೆ ಅಡ್ಡಾಡ್ಕೊಂಡ್ ಬರೋಣಂತ ಬರ್ತಿದ್ದೆ ಬೇಜಾರಲ್ಲಿ. ಇನ್ನೇನ್ ಮಾಡೋಣ ಅಂತ ಅಷ್ಟರಲ್ಲಿ ಇಲ್ಲಿ ಚುರುಮುರಿ, ಬೋಂಡ, ಪಾನಿಪುರಿ, ಮಸಾಲ ಪುರಿ ಎಲ್ಲ ಸಿಗುತ್ತೆ ಅಂತ ಹೇಳಿರಲ್ಲ, ಅದಕ್ಕೆ ತಿಂತ ಕೂತ್ಕೊಂಡ್ಬಿಟ್ಟೆ ಅತ್ಲಾಗಿ. ಪಾಪ ಹೊಸ ಅಂಗಡಿ ಇಟ್ಟಿದ್ದಾನೆ, ಒಳ್ಳೆ ಚೆನ್ನಾಗ ರುಚಿಯಾಗಿ ಮಾಡಿದಾನೆ. ಚುರುಮುರಿ ಒಳ್ಳೆ ಖಾರವಾಗಿ ಚೆನ್ನಾಗಿ ಮಾಡಿದಾನೆ, ತಿಂತಿದ್ದೀನಿ. ಪಾಪ ನಮ್ ಗೌಡ್ರಿಗೂ ನಮ್ ರಂಗಜ್ಜ ನಮ್ ಶಂಕರಜ್ಜಿಗೂ ಒಂದ್ ಪ್ಲೇಟ್ ಪಾನಿಪುರಿ ಅಂತೀನಿ. ಏನ್ ತಿಂತೀಯ ಶಂಕರಜ್ಜ? ಪಾನಿಪುರಿ ತಿಂತೀಯಾ, ಮಸಾಲ ಪುರಿ ತಿಂತೀಯಾ, ಏನೋ ಇದು ಏನೋ ಚುರುಮುರಿ ತಿಂತೀಯಾ? ಏನ್ ತಿಂತೀಯ ಹೇಳು? ನನಗೂ ಸಾಯಂಕಾಲದ ಹೊತ್ತು ಏನಾರ ತಿನ್ಬೇಕನ್ನಿಸ್ತೈತ್ ಕಳ್ಳೆ. ನೋಡಿ ಪರಮೇಶ್ ತಿಂತಿರೋದು ಚುರುಮುರಿನ. ಏನ್ ತಿನ್ನನ? ಪಾನಿಪುರಿ ತಿನ್ನನ, ಮಸಾಲ ಪುರಿ ತಿನ್ನನ, ಏನ್ ತಿನ್ನನ, ಬೋಂಡ ತಿನ್ನನ? ಲೇ ಪಾಪ, ಈಗ ಒಂದು ಕೆಲಸ ಮಾಡುವ, ನಮ್ಮ ಪರಮೇಶಿಗೆ ಹಂಗೆ ಖಾರವಾಗಿ ಮಾಡ್ಕೊಟ್ಟಿದೆಯಲ್ಲ ಚುರುಮುರಿ, ಹಂಗೆ ನನಗೂ ನಮ್ಮ ರಂಗಜ್ಜ ನಮ್ಮ ಗೌಡ್ರಿಗೆ 3 ಜನಕ್ಕೂ ಒಂದೊಂದು ಪ್ಲೇಟ್ ಕೊಟ್ಬಿಡ. ಒಳ್ಳೆ ಖಾರವಾಗಿ ಒಳ್ಳೆ ರುಚಿಯಾಗಿ ಹಾಕು, ಸರಿನಾ? ನನ್ಗೇನು ಬೇಡ ಕಣ್ರಪ್ಪ. ರಂಗಜ್ಜ, ಶಂಕರಜ್ಜ, ನೀವು ತಿಂದ್ರಿ, ನನ್ಗೇನು ಬೇಡ. ನಾನು ಸುಮ್ಮನೆ ಕೂತ್ಕೊಂಡು ಕಣ್ರು. ಇದೇನ್ರಿ ಗೌಡ್ರೆ ಹಿಂಗೆ ಹೇಳ್ತಿದಾರ ನೀವು? ಅಲ್ಲ ಕಣ್ರಿ ಗೌಡ್ರೆ, ಜೊತೆಲೆ ಇದ್ದು ಈಗ ಎಲ್ಲಾರ ಜೊತೆನೂ ನೀವು ಕೂತ್ಕೊಂಡು ತಿಂದಲ್ಲ ನೀವು, ನಾವು ಮಾತ್ರ ತಿನ್ಬೇಕು, ನೀವು ಸುಮ್ಮನೆ ಕೂತ್ಕೊಳ್ತೀರಾ? ಅದಂಗೆ ಸರಿ ಆಗುತ್ರಿ ಗೌಡ್ರೆ? ಸುಮ್ಮಕ್ ತಿಂದ್ರಿ ನೀವು. ಈಗಳೆಲ್ಲ ಪಾಪ ನಮ್ಮ ಗೌಡ್ರಿಗೆ 1 ಪ್ಲೇಟು ಚುರುಮುರಿ ಕೊಟ್ಬಿಡು. ನನಗೆ ಚುರುಮುರಿ ಏನು ಬೇಡ, ನನಗೊಂದು ಪ್ಲೇಟು ಪಾನಿಪುರಿ ಕೊಟ್ಬಿಡ. ಅಲ್ಲ ಕಣಜ್ಜ, ಇಷ್ಟೊತ್ತವರೆಗೂ ನೀವು ಚುರುಮುರಿ ಬೇಕು ಅಂತ ಹೇಳ್ತಿದ್ರೆ, ಇವಾಗಲೇ ಪಾನಿಪುರಿ ಅಂತಿದ್ದೀರಾ. ಸರಿ ಆಯ್ತು, ಇನ್ನೊಂದು ಪ್ಲೇಟ್ ಗೌಡ್ರಿಗೆ ಚುರುಮುರಿ, ನಿಮ್ಗೊಂದು ಪ್ಲೇಟು ಪಾನಿಪುರಿ. ಚುರುಮುರಿ ಒಳ್ಳೆ ರುಚಿಯಾಗಿ ಮಾಡಿದ ಅನ್ಕಂಡ್ರಿ ಗೌಡ್ರೆ. ಈಗಳೆಲ್ಲ ಪಾಪ ನಮ್ಗೆ ಮನೆಗೆ 1-2 ಪ್ಲೇಟು ಚುರುಮುರಿ ಪಾರ್ಸಲ್ ಕೊಟ್ಬಿಡ್ಲ. ನಮ್ಮ ಹುಡುಗರೆಲ್ಲ ತಿಂತಾರೆ ಅಲ್ಲಿ, ನಾನ್ ತಿನ್ಕೊಂಡು ಹೋಗಿ ಅವ್ರು ತಿನ್ಲಿಲ್ಲ ಅಂದ್ರೆ ಸರಿ ಆಗಲ್ಲ. ಮನೆಗೆ 1 ಪ್ಲೇಟು 1-2 ಪ್ಲೇಟು ಚುರುಮುರಿ ಪಾರ್ಸಲ್, 2 ಪ್ಲೇಟ್ ಬೇಡ 3 ಪ್ಲೇಟು, ಹಂಗೆ ಒಂದು 20 ರೂಪಾಯಿಂದ ಬೋಂಡ ಹಾಕ್ಬಿಡು. ಕ್ಯಾಪ್ಸಿಕಮ್ ಬೋಂಡ. ಲೇ ಪರಮೇಶಿ, ಇದೇ ಹಾಕಲ್ಲ, ಏನು ಮಾತಾಡೋದಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಒಳ್ಳೆ ಖಾರವಾಗಿ ರುಚಿಯಾಗಿ ಐತಲ್ಲ ಚುರುಮುರಿ. ತಿಂತ ಮಾತಾಡ್ಸಂಗೆ ಒಬ್ನೇ ತಿಂತಿದ್ಯಾ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು? ಇನ್ನೇನ್ ಮಾಡೋಣ ಶಂಕರಜ್ಜ, ಇನ್ನು ತಿಂತಿದ್ದೀನಿ. ನೀವು ಪಾನಿಪುರಿ ಎಲ್ಲ ತಿಂತಿದ್ರಲ್ಲ, ತಿಂದ್ರಿ ಆಮೇಕಿಂದ ಮಾತಾಡೋಣಂತೆ. ಅದಿರ್ಲಿಕ್ಕಲ್ಲ ಶಂಕರಜ್ಜ, ನೀನು ರಂಗಜ್ಜ ಅಲ್ಲಿ ಡೈರಿ ತಾವಿಂದ ಇಬ್ಬರ ಆಳೋದನ್ನು ಬಹಳ ಚೆನ್ನಾಗಿ ಮಾತಾಡ್ಸ್ಕೊಂಡ್ ಬಂದ್ರಿ. ಮಧ್ಯದಲ್ಲಿ ಬರ್ಬೇಕಾದ್ರೆ ಯಾಕ ಮುನ್ಸ್ಕೊಂಡ್ಬಿಟ್ರಲ್ಲ ಇಬ್ರುನು? ಏನಾಯ್ತು? ಅಲ್ಲ ಕಣ್ರಲ್ಲ, ಏನ್ ಚಿಕ್ಕ ಹುಡುಗರು ಆಡಂಗ ಆಡ್ತಿರ್ತಿರಲ್ರಲ್ಲ ನೀವು? ನಿಮ್ಗೇನಾಗೈತ್ರಲ್ಲ ನಿಮ್ಗೆ? ಲೇ ಯಾವತ್ತೂ ಇಲ್ಲ ಕಣ್ರಿ ಗೌಡ್ರೆ. ಮೊನ್ನೆ ನಮ್ಮ ರಂಗಜ್ಜ ನನಗೆ ತಿಪ್ಪರಿಗೆ ಹೋಗಿ ಬರೋಣ ಅಂತ ಹೇಳಿದ್ದ. ನಾನು ಸರಿ ಕಣ ಆಯ್ತು ರಂಗಜ್ಜ ಹೋಗಿ ಬರೋದಂತೆ ಕಣ್ ಹೇಳ ಅಂತ ಹೇಳ್ದೆ. ಆಮೇಕಿಂದ ನಮ್ಮ ರಂಗಜ್ಜ ಇದ್ದಿದ್ದು ಇಲ್ಲ ಕಣ ಬರೋಲ್ಲ ಅಂತ ಹೇಳ್ಬಿಟ್ಟ. ನಾನು ಅವತ್ತು ಕೆಲಸ ಎಲ್ಲ ಬಿಟ್ಟು ನಾನು ಇವನ ಜೊತೆ ತಿಪ್ಪರಿಗೆ ಹೋಗೋರಂತ ಇದ್ದು, ಈಗ ತಿರ್ಗಾ ನಾಳೆ ಹೋಗೋಣ ಕಳ್ಳ ಶಂಕರಜ್ಜ ಅಂತ ಹೇಳಿದ್ರೆ ನನ್ನ ಕೆಲಸಗಳೆಲ್ಲ ಬಿಟ್ಬಿಟ್ಟು ಹೆಂಗ್ರಿ ಗೌಡ್ರೆ ಹೋಗೋಣ? ನೀವೇ ಹೇಳ್ರಿ. ಬೇಡ ಕಣ್ ಬಿಡೋ ಶಂಕರಜ್ಜು, ನೀನೇನ್ ಬರ್ಬೇಡವು. ನೀನೇನ್ ಕರಿತಿದ್ದೇನ ಇವಾಗ? ನೀನು ಬರಕ್ ಆಗಲ್ಲ ಅಂತ ಹೇಳಾದ್ಮೇಲೆ ನೀನು ಕರೆದ್ರೆ ಕೇಳ ನಾನು. ನೋಡ್ರಿ ಗೌಡ್ರೆ ಅಲ್ಲಿ ಕೋಪ ಮಾಡ್ಕೊಳ್ತಿರೋದು ನೋಡ್ರಿ ಗೌಡ್ರೆ. ಅಲ್ಲೇ ಏನ್ ಮಾಡೋಣ ಹೇಳ್ರಿ, ನೀವೇ ಮುಂದ್ರಿಟ್ಟು ಸಮಾಧಾನ ಮಾಡ್ರಿ ಆ ರಂಗಜ್ಜುಂಗೆ. ಹೋಗ್ಲಿ ಬಿಡ ರಂಗಜ್ಜ ಅತ್ಲಾಗಿ. ಈಗ ಏನ್ರಪ್ಪ, ಈಗ ತಿಪ್ರಿಗೆ ಹೋಗ್ಬೇಕಲ್ವೇಂದ್ರ? ರಂಗಜ್ಜ ನಾನು ಬರ್ತೀನಿ ನಡಿಲ. ಶಂಕರಜ್ಜ ನೀನು ರೆಡಿ ಆಗ, ನನಗೂ ಕೆಲಸಗಳಿದಾವೆ. ನಾಳೆ 3 ಜನ ಹೋಗಿ ಬಂದ್ಬಿಡೋಣಂತೆ, ಸರಿನಾ?